ನಮಸ್ಕಾರ ಸ್ನೇಹಿತರೆ, ಗಾರ್ಡ್ನರ್ ಆಟಕ್ಕೆ ಮಂಕಾದ ಯುಪಿ ವಾರಿಯರ್ಸ್, ಗುಜರಾತ್ಗೆ ಗೆಲುವು ತಂದುಕೊಟ್ಟ ಪ್ರಿಯಾ ಮಿಶ್ರಾ. ಹಾಗಾದರೆ ಯುಪಿ ವಾರಿಯರ್ಸ್ ವುಮೆನ್ಸ್ ಹಾಗೂ ಗುಜರಾತ್ ಜೈಂಟ್ಸ್ ವುಮೆನ್ಸ್ ತಂಡಗಳ ಪಂದ್ಯದ ಸಾರಾಂಶವನ್ನ ಈ ವಿಡಿಯೋದಲ್ಲಿ ನೋಡೋಣ. ಹೀಗಾಗಿ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, WPL ನ ಮೂರನೆಯ ಪಂದ್ಯದಲ್ಲಿ ಯುಪಿ ವಾರಿಯರ್ಸ್ ಹಾಗೂ ಗುಜರಾತ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಿದ್ದು, ಮೊದಲು ಬ್ಯಾಟಿಂಗ್ ಮಾಡಿದ ಯುಪಿ ವಾರಿಯರ್ಸ್ ಕಿರಣ್ ನಾವ್ಗೆರೆ 15 ಹಾಗೂ ವೃಂದಾ ದಿನೇಶ್ 6 ರನ್ ಗಳಿಸಿ ಔಟ್ ಆದರೆ, ನಂತರ ಬಂದ ಉಮಾ ಚೇತ್ರಿ ಹಾಗೂ ದೀಪ್ತಿ ಶರ್ಮಾ ತಂಡಕ್ಕೆ ಆಸರೆಯಾಗಿ 51 ರನ್ಗಳ ಜೊತೆಯಾಟವನ್ನ ನೀಡಿ ಉಮಾ ಚೇತ್ರಿ 24 ರನ್ ಹಾಗೂ ದೀಪ್ತಿ ಶರ್ಮಾ 39 ರನ್ ಗಳಿಸಿ ಪೆವಿಲಿಯನ್ ಸೇರಿದರು. ನಂತರ ಕೊನೆಯಲ್ಲಿ ಶ್ವೇತಾ ಶರಾವತ್ 16 ರನ್, ಅಲಾನಾ ಕಿಂಗ್ 19 ರನ್ ಹಾಗೂ ಸೈಮಾ ಠಾಕೂರ್ 15 ರನ್ ಗಳಿಸಿ ತಂಡಕ್ಕೆ ಕಾಣಿಕೆಯನ್ನ ನೀಡಿದರು. ಅಂತಿಮವಾಗಿ ಯುಪಿ ವಾರಿಯರ್ಸ್ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 143 ರನ್ ಗಳಿಸಿತು. ಈ ಗುರಿಯನ್ನ ಬೆನ್ನಟ್ಟಿದ ಗುಜರಾತ್ ಜೈಂಟ್ಸ್ ತಂಡ ಆರಂಭದಲ್ಲೇ ಬ್ಯಾತ್ ಮೋನಿ ಹಾಗೂ ಹೇಮಲತಾ ಶೂನ್ಯಕ್ಕೆ ಔಟ್ ಆಗುವ ಮೂಲಕ ತಂಡಕ್ಕೆ ಶಾಕ್ ನೀಡಿದರು. ಬಳಿಕ ಬ್ಯಾಟಿಂಗ್ ಮಾಡಲು ಬಂದ ತಂಡದ ನಾಯಕಿ ಗಾರ್ಡ್ನರ್ ಹೋಲ್ವರ್ಡ್ ಜೊತೆ ಸೇರಿ 55 ರನ್ಗಳ ಜೊತೆಯಾಟವನ್ನ ನೀಡಿದರು. ಹೋಲ್ವರ್ಡ್ 22 ರನ್ ಗಳಿಸಿ ಔಟ್ ಆದರೆ, ಗುಜರಾತ್ ಜೈಂಟ್ಸ್ ತಂಡದ ನಾಯಕಿ ಗಾರ್ಡ್ನರ್ ಕೇವಲ 32 ಬಾಲ್ಗಳಲ್ಲಿ 3 ಭರ್ಜರಿ 6 ಹಾಗೂ 5 ಬೌಂಡರಿ ಸಹಾಯದೊಂದಿಗೆ 57 ರನ್ ಗಳಿಸಿದರು. ನಂತರ ಕೊನೆಯಲ್ಲಿ ಆರ್ಲಿನ್ ಡಿಯೋಲ್ ಹಾಗೂ ಡಟಿನ್ ಉತ್ತಮ ಜೊತೆಯಾಟವನ್ನ ಆಡಿ ತಂಡಕ್ಕೆ ಗೆಲುವನ್ನ ತಂದುಕೊಟ್ಟರು. ಆರ್ಲಿನ್ ಡಿಯೋಲ್ ಅಜಯ 34 ರನ್ ಹಾಗೂ ಡಟಿನ್ ಅಜಯ 33 ರನ್ ಗಳಿಸಿದರು. ಅಂತಿಮವಾಗಿ 18 ಓವರ್ಗಳಲ್ಲಿ 144 ರನ್ ಗಳಿಸುವ ಮೂಲಕ ಗುಜರಾತ್ ಜೈಂಟ್ಸ್ ವುಮೆನ್ಸ್ ತಂಡ ಗೆದ್ದಿತು.